ಸದೃತ್ಯ ಅನಾತ್ಮನಿ ಆತ್ಮಮತಿ ಮತೀಂ ಜಹಿ. ದೇಹಾಕ್ಷಾದಾವ ನಾತ್ಮನಿ, ದೇಹಾಕ್ಷ ಅಂತ ಹೇಳಿದ್ರಿ, ದೇಹಾಕ್ಷಾದಾವ ನಾತ್ಮನಿ. ಶ್ಲೋಕ ನಂಬರ್ 270 ಮತ್ತೆ 271 ಎರಡನ್ನ ಒಟ್ಟಿಗೆ ಹೋದ್ವಾ? ಎರಡು ಒಂದೇ ಅರ್ಥಗಳಿದಾವ. ಲೋಕಾನುವರ್ತನಂ ತ್ಯಕ್ತ್ವಾ ತ್ಯಕ್ತ್ವಾ ದೇಹಾನುವರ್ತನಂ, ಶಾಸ್ತ್ರಾನುವರ್ತನಂ ತ್ಯಕ್ತ್ವಾ ಸ್ವ ಅಧ್ಯಾಸಾಪನಯಂ ಕುರು. ಲೋಕವಾಸನಯ ಜಂತೋಃ ಶಾಸ್ತ್ರವಾಸನಯ ಅಪಿ ಚ ದೇಹವಾಸನಯ ಜ್ಞಾನಂ ಯಥಾವನ್ನೇವ ಜಾಯತೆ. ಈ ಎರಡು ಶ್ಲೋಕದಲ್ಲಿ ನಾನು ಏನು ನಿನ್ನೆ ಒಂದು ವಿಷಯವನ್ನ ಹೇಗೆ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ಸಾಕ್ಷಿ ಜ್ಞಾನ ಅಂತ ಹೇಳಿದೆ. ನಾನು ಈ ಸಾಕ್ಷಿ ಧ್ಯಾನಕ್ಕೆ ಕುಂತುಕೊಂಡಾಗ ಹೇಗೆ ಎಲ್ಲ ಬರುವಂತಹ ಸಾಮಾನ್ಯವಾದ ಮನಸ್ಸಿನಿಂದ ಬರುವಂತಹ ಎಲ್ಲ ವೃತ್ತಿಗಳನ್ನ ಹೇಗೆ ಎಲ್ಲವನ್ನ ತ್ಯಜಿಸಬೇಕು ಅಂತ ಹೇಳಿದ್ನೆ. ಈ ಶ್ಲೋಕದಲ್ಲಿ ಪುನಃ ಆಚಾರ್ಯ ಶಂಕರರು ಅದನ್ನೇ ಹೇಳ್ತಿದ್ದಾರೆ, ತ್ಯಕ್ತ್ವಾ ಲೋಕಾನುವರ್ತನಂ ಅಂತ. ಲೋಕದ ವಾಸನೆಯಿಂದ ಅಥವಾ ಲೋಕದ ಸನ್ನಿಕರ್ಷದಿಂದ ಇಂದ್ರಿಯಗಳು ಯಾವ ಜ್ಞಾನವನ್ನ ಕೊಡ್ತವೆ, ಆ ಜ್ಞಾನದ ಫಲವಾಗಿ ಯಾವ ಒಂದು ಮನಸ್ಸಿನಲ್ಲಿ ಅದರ ಸಂರಚನೆಗೊಂಡು ಒಂದು ಏನು ಥಾಟ್ಸ್ ಅಂತ ಆಗತ್ತೆ, ಅದು ಫಾರ್ಮ್ ಆಗಿರ್ತಕ್ಕಂಥ ಥಾಟ್ಸ್, ಅದು ಲೋಕದ ವಾಸನೆಯಿಂದ ಬಂದಿರತಕ್ಕಂಥದ್ದು. ಅನುವರ್ತನಂ ಅಂದ್ರೆ ಲೋಕವನ್ನು ಅನುಸರಿಸಿಕೊಂಡು ಬಂದಿರತಕ್ಕಂತಹದ್ದು. ತ್ಯಕ್ತ್ವ ದೇಹಾನುವರ್ತನಂ. ಎರಡನೇದು ಇಲ್ಲಿ ಲೋಕಾನುವರ್ತನಂ ತ್ಯಕ್ತ್ವ ಅಂತಕ್ಕಂಥದ್ದು ಮಮ ಅಂತ ಪ್ರಯೋಗ ಮಾಡ್ಬೋದು, ದೇಹಾನುವರ್ತನಂ ತ್ಯಕ್ತ್ವ ಅಂತಕ್ಕಂಥದ್ದು ಅಹಂ ಅಂತನೂ ಕೂಡ ನಾವು ಹೇಳ್ಬೋದು. ನಾನು ಅನ್ನುವಂತಹದ್ದು ದೇಹದಿಂದ ಹಿಡಿದು ಇಂದ್ರಿಯ ಮನ ಬುದ್ಧಿಯವರೆಗೆ ಯಾವಾಗಲೂ ನಾನು 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 ಅಂತ ಹೇಳ್ತೀನಿ. ದೇಹಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಯಾವುದಿದೆಯೋ ಅದೆಲ್ಲನೂ ನನ್ನದು ನನ್ನದು ನಂದು ನನ್ನದು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕಾರು ಅಂತ ಹೀಗೆ ಅದೆಲ್ಲವೂ ಮಮ ಅನ್ನುವಂತಹ ವಾಕ್ಯದಲ್ಲಿ ಬರುತ್ತೆ. ಸೊ ಹಾಗಾಗಿ ಮೊದಲು ಮಮ ಅಂತಕ್ಕಂಥದ್ದನ್ನ ತ್ಯಜಿಸ್ಬೇಕಂದ್ರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಹೆಂಗೆ ಸುಷುಪ್ತಿ ಸುಮಾರು ಹೊತ್ತಿಂತಾನೆ ಎಲ್ಲ ಬಿಟ್ಟಿರ್ತೀವಲ್ವಾ, ಹಾಗೆ ಒಂದು 10 ನಿಮಿಷ ಮತ್ತೆ ಯಾರು ಹೆದರ್ಕೋಬೇಡ್ರಿ. ನೀವು ಹೇಗಪ್ಪ ಎಲ್ಲ ಬಿಟ್ಟು ಏನಾಗುತ್ತೆ ಅಂತೇಳಿ ಮಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲದನ್ನ ಒಂದು ಸ್ವಲ್ಪ ಬಿಟ್ಟು ಅದ್ಯಾವುದು ನಾನಲ್ಲ ಅನ್ನೋ ರೀತಿಯಲ್ಲಿ, ಅದು ಮನೆಯದಿರ್ಬೋದು, ಉದ್ಯೋಗದ್ದಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಆ ಒಂದು ಸ್ವಲ್ಪ ಸಮಯ ಅದರ ರಿಲೇಟೆಡ್ ಆಗಿ ಬಂದಿರತಕ್ಕಂಥ ಥಾಟ್ಸ್ಗಳನ್ನ ಎಲ್ಲ ನಾವೇನ್ ಮಾಡ್ಬೇಕು, ತಳ್ಳಿ ಹಾಕ್ಬೇಕು. ಇನ್ನು ದೇಹಾನುವರ್ತನಂ ತ್ಯಕ್ತ್ವ, ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಥಾಟ್ಸ್ಗಳು, ನಾನು ಕಪ್ಪದ್ದೀನಿ, ನಾನು ಬಿಳುಪಿದ್ದೀನಿ, ನಾನು ಕುಳ್ಳ ಇದ್ದೀನಿ, ನಾನು ಹೈಟ್ ಇದ್ದೀನಿ, ನಾನು ಅನಾರೋಗ್ಯವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನನಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನನ್ನ ಕಿವಿ ಬಹಳ ಶಾರ್ಪ್ ಇದೆ, ಹೀಗೆ
ಇಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪಾಸಿಟಿವ್ ನೆಗೆಟಿವ್ ಬೋತ್ ಥಾಟ್ಸ್ಗಳು, ಆಮೇಲೆ ಪ್ರೀತಿ ಪ್ರೇಮ ಕರುಣೆ ಇವೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಥಾಟ್ಸ್ಗಳು. ದೆನ್ ಅದಾದ್ಮೇಲೆ ನಮ್ಮ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಡಬಲ್ ಡಿಗ್ರಿ, ನಾನು ನಾಟ್ಯಗಾರ, ನಾನು ಸಂಗೀತಗಾರ, ನಾನು ಶಾಸ್ತ್ರಕಾರ ಅಂತೇಳಿ ಈಗೆಲ್ಲ ಏನು ಕೆಲವೊಂದು ಬುದ್ಧಿಗೆ ಸಾಮರ್ಥ್ಯತೆಯನ್ನು ಕೊಡುವಂತಹ ಅಲ್ಲಿ ಭಾರಿ ಸ್ಟ್ರಾಂಗ್ ಆಗಿರ್ತದೆ ಅಹಂ. ನಾನು ಯಾವುದೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀನಿ, ಎಲ್ಲರೂ ನನ್ನ ಮಾತೇ ಕೇಳ್ತಾರ, ಈ ತರ ಏನು ಸಂಗತಿಗಳೆಲ್ಲ ಬರ್ತಾವಲ್ವಾ, ಇವೆಲ್ಲವೂ ಕೂಡ ದೇಹದ ಅಭಿಮಾನ. ದೇಹ ಅಂತಂದ್ರೆ ಎಲ್ಲ ಬುದ್ಧಿಯಿಂದ ಹಿಡ್ಕೊಂಡು ದೇಹದವರೆಗೆ ಅಂತ ಅರ್ಥ ಮಾಡಿದ್ದಾರೆ. ಈ ಎಲ್ಲ ಸಂಗತಿಗಳು ಕೂಡ ಒಂದು ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು ಅಂದ್ರೆ ತ್ಯಜಿಸ್ಬೇಕು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಶಾಸ್ತ್ರಾನುವರ್ತನಂ ತ್ಯಕ್ವಾ, ಹೆಂಗ ಮಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ಬಿಡಬೇಕು, ಅಹಮ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಬಿಡಬೇಕು, ಹಾಗೆ ಶಾಸ್ತ್ರದ ಯೋಚನೆಗಳನ್ನ ಕೂಡ ಬಿಡಬೇಕು. ಶಾಸ್ತ್ರ ಅಂತಂದ್ರೆ ಎರಡು ರೀತಿಯಿಂದ ಶಾಸ್ತ್ರ. ಒಂದು ನಮ್ಮ ತಂದೆ ತಾಯಿಗಳು ಏನು ಕಲಿಸಿಕೊಟ್ಟಿರ್ತಾರೆ, ಇದು ಈ ದೇವ್ರ ನಮ್ದು, ಈ ಗೋತ್ರ ನಮ್ದು, ಈ ಸಂಪ್ರದಾಯ ನಮ್ದು, ಅದು ಸೊ ಪೂರ್ವ ಮೀಮಾಂಸಾ ಶಾಸ್ತ್ರ. ದೆನ್ ಅದಾದ್ಮೇಲೆ ಈಗ ಪಾಠ ಕೇಳ್ತಕ್ಕಂಥದ್ದು ಉತ್ತರ ಮೀಮಾಂಸಾ ಶಾಸ್ತ್ರ ಆಲ್ಸೋ. ಈ ಎರಡೂ ನಾನು ಸುಮ್ಮನೆ ಡಿವೈಡ್ ಮಾಡಿದ್ದೀನಿ ಅಂದ್ರೆ ಅರ್ಥ ಆಗ್ಲಿಕ್ಕೋಸ್ಕರ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದೇ ಶಾಸ್ತ್ರ ಅಂದ್ಬಿಡ್ತಾರೆ. ಈ ಎರಡೂ ರೀತಿಯಾಗಿರ್ತಕ್ಕಂತಹ ಶಾಸ್ತ್ರಗಳನ್ನ ಕೂಡ ಬಿಡಬೇಕು ಅಂತಾರೆ ಅವರು. ಇದೆಲ್ಲ ಏನು ದೇಹಾಭಿಮಾನ ಒಂದಿಷ್ಟು, ಮತ್ತೆ ಲೋಕ ವರ್ತನೆಯ ಲೋಕಾನು ಏನು ವಾಸನೆ, ಇದನ್ನೇನನ್ನು ಬಿಡ್ಬೋದು. ಇಷ್ಟು ಚೆನ್ನಾಗಿ ನಾವು ಎಲ್ಲವನ್ನ ಬಿಟ್ಟು ಕೆಡಿಸಿಕೊಂಡಿದ್ದು ಅಲ್ವಾ ಈ ಶಾಸ್ತ್ರ, ಇದನ್ನು ಕೂಡ ತಿಳಿಸ್ಬೇಕಾ ಅಂತಂದ್ರೆ ಶಾಸ್ತ್ರವನ್ನು ಕೂಡ ಸ್ವಲ್ಪ ಹೊತ್ತು ಅದರ ಥಾಟ್ಸ್ಗಳನ್ನ ಎಲ್ಲ ಸುಮ್ಮನೆ ನೋಡ್ಲಿಕ್ಕೆ ಬರಬೇಕು. ಇಲ್ಲಾಂದ್ರೆ ಅದೇನಾಗುತ್ತೆ, ಅದೇ ಕರ್ಕೊಂಡೋಗಿ ಬಿಡುತ್ತೆ ನಿಮ್ಗೆ ಎಲ್ಲಿಗೆ. ನೀವೇನ್ ಮಾಡಕ್ ಕುತ್ಕೊಂಡಿದ್ದೀರಿ ಅದು ಹೊರಟೋಗಿ ಬಿಡ್ತದೆ. ಯಾಕೆ ಇಷ್ಟು ಕಠೋರವಾಗಿ ನಮಗೆ ಶಂಕರರು ಆರ್ಡರ್ ಮಾಡ್ತಾ ಇದ್ದಾರೆ ಅಂದ್ರೆ, ಸ್ವ ಅಧ್ಯಾಸಾಪನಯಂ ಕುರು. ಇವೆಲ್ಲವೂ ಕೂಡ ಅಧ್ಯಾಸದಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ ಭವನ ಇದು. ಹೆಂಗ ಆ ಅರಗಿನ ಅರಮನೆ ಪಾಂಡವರಿಗೆ ನಿರ್ಮಿಸಿದ್ರಲ್ವ ಕೌರವರು, ಆ ಅರಗಿನ ಅರಮನೆ ಬಹಳ ದೊಡ್ಡ ಅರಮನೆ. ನೂರಾರು ಕೊಠಡಿಗಳಿದ್ದು. ಆದ್ರೆ ಅದು ಒಂದು ಸಾರಿ ಬೆಂಕಿ ಬಿತ್ತಂದ್ರ ಅದು ಎಲ್ಲವೂ ಕೂಡ ಅದು ಕರಗೋಗ್ತಕ್ಕಂಥದ್ದು. ಅಲ್ಲಿ ಗಟ್ಟಿಯಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅದು. ಹಾಗೆ ಈ ಅಧ್ಯಾಸದಿಂದ ಏನೆಲ್ಲವನ್ನ, ಅಧ್ಯಾಸ ಅಂತಂದ್ರೆ ಆಲ್ರೆಡಿ ನಾನು ಅಧ್ಯಾಸಕ್ಕೆ ಒಳಪಟ್ಟು ಅಜ್ಞಾನಕ್ಕೆ ಒಳಪಟ್ಟನೆ ನಾನು ಇದೆಲ್ಲವನ್ನ ಸೆಟಪ್ ಮಾಡಿಕೊಂಡಿರ್ತೀನಿ ಮೈಂಡಲ್ಲಿ. ಅಧ್ಯಾಸ ಅಂತಕ್ಕಂಥದ್ದು ಬಹಳ ದೊಡ್ಡ ಸಬ್ಜೆಕ್ಟ್ ಅದು. ಇದನ್ನ ಸ್ವಲ್ಪ ಇದೆಲ್ಲ ಒಂದು ಐಡಿಯಾ ಬಂದ್ಮೇಲೆ ಅಧ್ಯಾಸ ಭಾಷೆಯನ್ನ ಚಿಂತನೆ ಮಾಡೋಣಂತೆ. ಸೊ ಈ ನಾವೆಲ್ಲ ಏನೆಲ್ಲ ಯೋಚನೆ ಮಾಡ್ತೀವಿ
ಅದು ಕಾರಣ ಶರೀರದಲ್ಲಿ ಇರ್ತಕ್ಕಂಥದ್ದಾಗಿರ್ಲಿ ಅಥವಾ ಈಗ ಪ್ರೆಸೆಂಟ್ ಕಾನ್ಸಿಯಸ್ ಮೈಂಡ್ ಆಗಿರಲಿ, ಇವು ಎಲ್ಲವೂ ಕೂಡ ಅದು ಅಜ್ಞಾನದಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಈ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ. ಆ ಕಾರಣ ಶರೀರ ಸೂಕ್ಷ್ಮ ಶರೀರದ್ದೇನೆ ಪ್ರತಿರೂಪ ಸ್ಥೂಲ ಶರೀರ. ಇದೆಲ್ಲವೂ ಕೂಡ ಅಧ್ಯಾಸಕ್ಕೊಳಪಟ್ಟು ರಚನೆಯಾಗಿರ್ತಕ್ಕಂತಹದ್ದು. ಈಗ ನೋಡಿ, ನಾನು ಸುಮ್ಮನೆ ಪಂಚಭೂತಗಳನ್ನ ವಿವರಣೆ ಮಾಡುವಾಗ ಆಕಾಶದಿಂದ ವಾಯು ಬಂತು, ವಾಯುವಿಂದ ಅಗ್ನಿ ಬಂತು, ಅಗ್ನಿಯಿಂದ ಜಲ ಬಂತು, ಜಲದಿಂದ ಪೃಥ್ವಿ ಬಂತು, ಪೃಥ್ವಿಯಿಂದ ಸಸ್ಯ ಬಂತು. ಈ ಏನು ಶಾಸ್ತ್ರ ಹೇಳ್ತದ ಅದನ್ನ ನಾವು ಮಾತಾಡ್ತೀವಿ. ಆದ್ರೆ ಅದು ಹೆಂಗೆ ಕನ್ವೆನ್ಷನ್ ಪ್ರಾಸೆಸ್ ಹೆಂಗದ ಇವತ್ತಿನವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಅದು ಸುಮ್ಮನೆ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಸಲುವಾಗಿ ಒಂದು ವಿಷನ್ ಕೊಟ್ಟಿದ್ದಾರೆ ಬಿಟ್ರೆ, ಅದು ಅಲ್ಲ ಅವ್ರಿಗೆ ದರ್ಶನಕಾರರಿಗೆ ಅದು ನೋಡಿರ್ಬೇಕೇನು. ಸೊ ನಮಗೆ ಒಂದು ಶಾಸ್ತ್ರದ ಬ್ಯಾಕ್ಗ್ರೌಂಡ್ ನಿಂದ ಮಾತಾಡಿದ್ವಿ ಅಷ್ಟೇ ಬಿಟ್ರೆ, ಈಗ ಆಯುರ್ವೇದದಲ್ಲಿ ಒಂದು ವಾಕ್ಯ ಬರ್ತದೆ, ಪೃಥ್ವಿಯಲ್ಲಿ ಯಾವುದೆಲ್ಲ ಹುಟ್ಟುತ್ತೋ ಇದು ಸಸ್ಯ, ಅದು ಎಲ್ಲವೂ ಕೂಡ ವನಸ್ಪತಿ ಅಂತ ಕರೀತಾರೆ. ಅವನಿಗೆ ಗೊತ್ತಾಗ್ಯದ, ಯಾರು ಅದನ್ನ ವಾಕ್ಯವನ್ನ ಹೇಳಿದ್ದನೋ ಆ ವೈದ್ಯನಿಗೆ ಗೊತ್ತಾಗ್ಯದ, ವನಸ್ಪತಿ ವೈದ್ಯನಿಗೆ. ನಮಗೇನು ಗೊತ್ತಾಗ್ಯದ? ಸ್ವಲ್ಪ ಗೊತ್ತಾಗ್ಯದ. ಬಹಳ ಅಂತಂದ್ರೆ ಒಂದು ಸುಮ್ಮನೆ ಜನರಲ್ ಆಗಿ ಹೇಳೋದಂದ್ರೆ ಒಂದು 100 ಮರಗಳ ಅದರ ಲಾಭಗಳನ್ನ ನಮಗೆ ಗೊತ್ತಿರ್ಬೋದೇನೋ. ಶುಂಠಿಯಿಂದ ಏನಾಗುತ್ತೆ, ಏಲಕ್ಕಿಯಿಂದ ಏನಾಗುತ್ತೆ, ಲವಂಗದಿಂದ ಏನಾಗುತ್ತೆ, ಗೋಡಂಬಿಯಿಂದ ಏನಾಗುತ್ತೆ, ಅಕ್ಕಿಯಿಂದ ಏನಾಗುತ್ತೆ, ಸರ್ ಈ ತರ ಸ್ವಲ್ಪ ವನಸ್ಪತಿಯಾಗಿ ನಮಗೆ ಗೊತ್ತಿರ್ಬೋದೇನು. ಆದ್ರೆ ಇನ್ನು ಎಷ್ಟು ಸಸ್ಯ ಸಂಪತ್ತಿದೆ, ಪ್ರತಿಯೊಂದು ಕೂಡ ಅದು ವನಸ್ಪತಿ, ಅದು ಔಷಧ ಅಂತ ನಮಗೇನು ಗೊತ್ತದ. ಈಗ ನೋಡಿ, ಮುಂಗುಸಿನ ನೋಡಿ ನೀವು, ಮುಂಗುಸಿ ಹಾವಿನ ಜೊತೆಗೆ ಕಾದಾಡುವಾಗ ಮತ್ತೆ ಹಾವು ಕಚ್ಚುತ್ತದನ್ನ, ಕಚ್ಚದಲ್ಲಿ ತರ್ತಲ್ಲ. ಆದ್ರೆ ಅದು ಹೋಗಿ ಒಂದು ಎಲೆಯನ್ನ ಮೂಸು ನೋಡ್ಬಿಡ್ತದಂತದು. ಆಯ್ತದು ಆ ಎಲೆ ಅದರಲ್ಲಿರ್ತಕ್ಕಂಥ ವಿಷಯಲ್ಲೂ ಕೂಡ ಹೊರಟೋಗ್ಬಿಡುತ್ತಂತೆ. ಈಗ ಇನ್ನೊಂದು ಈ ಕಾಡು ಹಂದಿಗಳಂತ ಅವಕ್ಕೆ ಇನ್ನು ಏನಂತಾರೆ ಹೆಸರು ಚೆನ್ನಾಗದ ಏನಂತ, ಈ ಹಂದಿಗಳು ಇವು ಕಾಡಲ್ಲಿರ್ತಕ್ಕಂಥವು, ಅವಕ್ಕೆಂಥದ್ದು ಏನಂತಾರೆ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಅದು ಬಹಳ ಬೇಟೆ ಆಡ್ಲಿಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಾಣಿ ಅದು. ಆ ಕಡೆ ಮಂಗಳೂರು ಆ ಕಡೆಗೆಲ್ಲ ಜಾಸ್ತಿ ಗೊತ್ತದು. ಏನಂತಾರೆ ಅದಕ್ಕೆ? ಮುಳ್ಳಂದಿ ಇರ್ತಾರೆ. ಮುಳ್ಳಂದಿ ಬೇರೆ, ಮುಳ್ಳಂದಿ ಬೇರೆ. ಅದು ಬೇಟೆ ಆಡ್ಲಿಕ್ಕೆ ತುಂಬಾ ಅದನ್ನ ಬೇಟೆ ಆಡ್ಲಿಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಂತ ನಾವು ಚಿಕ್ಕವರಿದ್ದಾಗ ನಮ್ಮ ಊರುಗಳಲ್ಲಿ ಹೋಗ್ತಾ ಇದ್ರು. ಅದನ್ನ ನೋಡಿ, ಅದಕ್ಕೊಂದು ಶಕ್ತಿ ಇದೆ. ಏನಂತಂದ್ರೆ ಅದನ್ನ ಬೇಟೆ ಆಡುವಾಗ ಯಾರು ನೀವು ಅದಕ್ಕೆ ಮಚ್ಚೆಯಿಂದ ಹೊಡೆದಿರ್ಲಿ, ಬಾಣದಿಂದ ಘಾಸಿ ಮಾಡಿರ್ಲಿ, ಅದು ನೀರಲ್ಲಿ ಬಿದ್ದುಬಿಡುತ್ತೆ ಅಂತಂದ್ರೆ ಆಯ್ತು, ಅದೆಲ್ಲನೂ ಕೂಡ ಈಗ ಡ್ರೈ ಆಗಿ ಬಿಡ್ತದೆ. ಅದಕ್ಕೆ ನೀರೇ ವನಸ್ಪತಿ. ನಮಗೇನಾರ ಗಾಯ ಆದಂದ್ರೆ ನೀರು ಹಾಕ್ಬಾರ್ದು ನಾವು, ನಮಗೇನಾಗುತ್ತೆ ಸೆಪ್ಟಿಕ್ ಆಗುತ್ತೆ. ಆದ್ರೆ ಅದಕ್ಕೇನಾಗುತ್ತೆ, ಅದು ವನಸ್ಪತಿ ಆಗುತ್ತೆ. ಹೀಗೆ ಜಗತ್ತಿನಲ್ಲಿ ನಾವು ತಿಳಿಬೇಕಾಗಿರ್ತಕ್ಕಂಥದ್ದು ಇನ್ನೂ ಸಿಕ್ಕಾಪಟ್ಟೆ ಇದೆ. ಸುಮ್ಮನೆ ನೋಡ್ತಾ ಇದ್ದೀವಿ.
ಅಷ್ಟೇನೆ. ಹಾಗಾಗಿ ಇವೆಲ್ಲವನ್ನು ಕೇಳ್ತಾ ಇದ್ದೀವಿ ಅಷ್ಟೇನೆ. ಅವು ಯಾವು ಕೂಡ ಇನ್ನು ನಮಗೆ ರಿಯಾಲಿಟಿಗಳು ಗೊತ್ತಾಗಿಲ್ಲ. ಹಾಗಾಗಿ ಇವತ್ತು ಏನು ನಾವು ಏನೆಲ್ಲ ತಿಳ್ಕೊಳ್ತಾ ಇದ್ದೀವಿ, ಆ ತಿಳ್ಕೊಂಡಿರ್ತಕ್ಕಂಥದ್ದು ದರ್ಶನ ಆಗಿ ನಮ್ಗೆ ಕನ್ವರ್ಟ್ ಆಗಿಲ್ಲ. ಬರೀ ಕೇಳಿ ಅರ್ಥ ಮಾಡಿಕೊಂಡಿದ್ದೀವಿ, ಅದರದ ಅನುಭವ ಆಗ್ಬೇಕಲ್ವ. ಹಾಗಾಗಿ ಕೇಳಿರ್ತಕ್ಕಂಥದ್ದನ್ನೇ ದರ್ಶನ ಅಂತ ಅನ್ನಕ್ಕಾಗತ್ತಾ? ಆಗೋದಿಲ್ಲ. ಯಾವುದೋ ಒಂದು ಹೊರದೇಶದ್ದೊಂದು ಯಾವುದೋ ಒಂದು ವನಸ್ಪತಿ ಯಾವ ತಂದು ಕೊಟ್ರು, ಸೊ ಕೇಳಿದ್ದೀವಿ ನಾವು ಅಷ್ಟೇನೆ. ಆದ್ರೆ ಅದನ್ನ ನೋಡಿದ್ರಲ್ಲ ಯಾವಾಗಲ್ಲ. ಹೇಗೆ ತಂದು ಕೊಟ್ರೆ ಅದೇ ಅಂತ ನಮಗೆ ಅನುಭವ ಬರಂಗಿಲ್ಲ. ಅದನ್ನ ನೋಡಿದವನು ಹೇಳ್ಬೇಕು. ಹೀಗೆ ನಾವು ಏನ್ ತಿಳ್ಕೊಂಡಿದ್ದೀವಿ ಶಾಸ್ತ್ರ ತಿಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಹೇಗೆ ಅಂತಂದ್ರೆ, ಅದು ಪರಿಪೂರ್ಣವಾದ ಜ್ಞಾನದಿಂದ ಅಲ್ಲ, ಅಭ್ಯಾಸಕ್ಕೆ ಒಳಪಟ್ಟು ಏರ್ಪಟ್ಟಿರ್ತಕ್ಕಂತಹ ಜ್ಞಾನ. ಸೊ ಹಾಗಾಗಿ ಆದ್ರೆ ನಮಗೆ ಒಂದು ಸ್ಪಷ್ಟ ಮಾಡಿದ್ದಾರೆ, ಏನು ಅಂತಂದ್ರೆ ಆತ್ಮನ ವಿಷಯದಲ್ಲಿ ನಮಗೆ ಡೌಟ್ ಎಲ್ಲ ಇಟ್ಟಿದ್ದಾರೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನಲ್ವಾ, ನನ್ನನ್ನ ನೀನು ದರ್ಶನ ಮಾಡಬಹುದು, ಆದ್ರೆ ನನ್ನ ಮಾಯೆಯನ್ನು ನೋಡೋದು ಕಷ್ಟ ಅಂತಂತ ನಾವು. ಯಾಕಂದ್ರೆ ಮಾಯಾ ಶಕ್ತಿ ಅರ್ಥ ಆಗಲ್ಲ. ಹಾಗೆ ಜಗತ್ತಿನ ಏನು ಸೃಷ್ಟಿ ಇದೆಲ್ಲ ಬಹಳ ಗೌಪ್ಯವಾಗಿರ್ತಕ್ಕಂಥದ್ದು. ಅದು ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಇಷ್ಟು ಅರ್ಥ ಆಗದೆ ಇದ್ರೂ ಕೂಡ ನಮಗೆ ಶಾಸ್ತ್ರಕಾರರು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಅನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ಸಾಕ್ಷಿ ಅನ್ನುವಂತಹದ್ದು ಆ ಪರಮಾತ್ಮನ ಅಸಂಗ ರೂಪವಾಗಿರ್ತಕ್ಕಂಥದ್ದು ಒಂದು ತತ್ವ. ಹಾಗಾಗಿ ಸಾಕ್ಷಿ ಸ್ಥಾನದಲ್ಲಿ ನಮಗೆ ನಿಂತ್ಕೊಳ್ಳಕ ಎಲ್ಲರಿಗೆ ಅಧಿಕಾರ ಇದೆ. ಸಾಕ್ಷಿಯಾಗಿ ನಿಂತುಕೊಂಡು ಒಂದು ಸ್ವಲ್ಪ ಹೊತ್ತು ಏನ್ ಮಾಡ್ಬೋದು ಅಂತಂದ್ರೆ, ಇವೆಲ್ಲವನ್ನ ನಾವು ತ್ಯಜಿಸ್ತಾ ಹೋಗ್ಬೋದು, ತ್ಯಜಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ನಿಂತುಕೊಂಡಿರ್ತಕ್ಕಂಥದ್ದು ಅದು ಪ್ಲಾಟ್ಫಾರ್ಮ್ ಯಾವುದಂತಂದ್ರೆ, ಅದು ಸಾಕ್ಷಿ ಭಾವದಿಂದ ನಿಂತುಕೊಂಡಿರ್ತಕ್ಕಂಥದ್ದು. ಈಗ ನಮಗೆ ಏನ್ ಥಾಟ್ಸ್ ಬರ್ತಾವಲ್ವಾ, ಅದು ಯಾವ್ದ್ರದ್ದು ಪ್ಲಾಟ್ಫಾರ್ಮ್ ಅಂತಂದ್ರೆ ಅದು ಅಧ್ಯಾಸದಿಂದ ಆಗಿರ್ತಕ್ಕಂಥ ಪ್ಲಾಟ್ಫಾರ್ಮ್. ಅದಕ್ಕೆ ಲೋಕ ವಾಸನೆಯ ಜಂತೋಹು ಶಾಸ್ತ್ರ ವಾಸನೆಯ ಅಪೀಚ ದೇಹ ವಾಸನೆಯ ಜ್ಞಾನಂ ಯಥಾವನ್ನೇವ ಜಾಯತೆ. ಸೊ ಇವೆಲ್ಲವೂ ಕೂಡ ಇವು ನಿಜವಾಗಿರ್ತಕ್ಕಂತಹ ಪಾರಮಾರ್ಥಿಕ ಜ್ಞಾನವನ್ನ ಇವು ಉಂಟು ಮಾಡೋದಿಲ್ಲ. ಪಾರಮಾರ್ಥಿಕ ಜ್ಞಾನ ಅಂತಂದ್ರೆ ಈಗ ಸದ್ಯದ ಮಟ್ಟಿಗೆ ನಾವು ಒಂದು ಪ್ರಾಕ್ಟೀಸ್ಗೆ ಲಿಮಿಟ್ ಆಗಿ ಮಾತಾಡಕ್ ಹಚ್ಚಿದ್ದೀವಿ. ಸಾಕ್ಷಿ ಸ್ಟೇಟಸ್ ಅಲ್ಲಿ ನಿಂತುಕೊಂಡು ನಾವು ಇವೆಲ್ಲವನ್ನ ತಿಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದು ಸ್ಪಷ್ಟವಾಗಿರ್ತಕ್ಕಂತಹ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಇವು ಎಲ್ಲ ಏನೆಲ್ಲ ನಮ್ಮ ದೇವರ ಬಗ್ಗೆ ನಮಗೆ ಭಾವನೆಗಳಿದೆವು, ಭಾರಿ ಕಷ್ಟದ ಕೆಲಸ ಇದು. ಯಾಕಂತಂದ್ರೆ ಗಾಢವಾಗಿರ್ತದೆ ದೇವರ ಬಗ್ಗೆ, ಕೆಲವೊಂದ್ರ ಬಗ್ಗೆ, ಧರ್ಮದ ಬಗ್ಗೆ. ಮಹಾಭಾರತದಲ್ಲಿ ನೋಡ್ತೀವಲ್ವಾ, ಪಾಂಡವರಿಗೆ ಅತ್ಯಂತ ಸಮಸ್ಯೆ ಆಗಿರ್ತಕ್ಕಂಥದ್ದು ತಮ್ಮ ಧರ್ಮವನ್ನ ತಿಳಿಸೋದು ಬಹಳ ಕಷ್ಟ ಆಗಿತ್ತು. ಈ ಧರ್ಮ ಅಂತಕ್ಕಂಥದ್ದು, ಸಂಕಲ್ಪ ಅಂತಕ್ಕಂಥದ್ದು, ಇದು ಅದೇ ರಿಯಾಲಿಟಿ ಅಂತ ಆಗಿಬಿಡ್ತದ. ಆದ್ರೆ ಯಾರೋ ಒಬ್ಬರು ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಇವೆಲ್ಲವೂ ಕೂಡ
ಮರದಲ್ಲಿ ತೂರಿಕೊಳ್ತಕ್ಕಂತಹ ಎಲೆಗಳಂತೀವಲ್ಲ, ಇನ್ನರು ಒಂದು ಅಜ್ಞಾನ ಅಂತಕ್ಕಂಥದ್ದಿದೆ, ಅದು ಬೇರದು. ಆ ಬೇರಿನಿಂದ ಸತ್ಯ ಅಂತಕ್ಕಂಥದ್ದು, ಶಾಂತಿ ಅಂತಕ್ಕಂಥದ್ದು, ಸಹನೆ ಅಂತಕ್ಕಂಥದ್ದು, ದಯ ಅಂತಕ್ಕಂಥದ್ದು, ಕರುಣೆ ಅಂತಕ್ಕಂಥದ್ದು, ಮತ್ತೆ ಇವೆಲ್ಲ ಇನ್ನೂ ರಾಕ್ಷಸ ಗುಣದೆ ಅವನ್ನೆಲ್ಲ ಹೇಳ್ತಿಲ್ಲ, ಅವೆಲ್ಲ ಗೊತ್ತಿರೋದೇವಲ್ವ. ಭೂತಾರ ಎಲೆಗಳಿವು. ಇವು ಒಂದು ಮಾಸ ಬಂಧಗಳಿಗೆ ಎಲ್ಲ ಎಲೆಗಳು ಉದುರ್ತಾವ. ಎಲೆಗಳು ಉದುರಿದ ತಕ್ಷಣಕ್ಕ ಗಿಡ ನಾಶ ಆಗುತ್ತೆ ಅಂತ ಅರ್ಥ ಅಲ್ಲ, ಗಿಡ ನಾಶ ಆಗೋದಿಲ್ಲ. ಮತ್ತೆ ಇನ್ನೊಂದು ಮಾಸ ಬಂತಂದ್ರೆ ತೆಗೆದ್ಬಿಡ್ತಾವ. ಆದ್ರೆ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ಇವೆಲ್ಲವೂ ನಮ್ಮ ಒಳಗಡೆಗೆ ಭಾರಿ ಸ್ಟ್ರಾಂಗ್ ಆಗಿರ್ತಾವ. ಅವೇ ನಮ್ಮ ಲೈಫ್ ಆಗಿಬಿಡ್ತಾವ. ಔಟ್ರನ್ನ ಎಲ್ಲಿ ತನಕ ಇಟ್ಕೋಬೇಕು ಮತ್ತೆ ಎಲ್ಲಿ ಬಿಡಕ್ ಬರಬೇಕು. ಅದಕ್ಕೆ ಕೃಷ್ಣ ಹೇಳಿದ, ನೀವು ಹಸ್ತಿನಾವತಿಗೆ ರಾಜರಾಗಬೇಕು ಅಂತಂದ್ರೆ ನಿಮ್ ಧರ್ಮಗಳನ್ನ ಬಿಡಬೇಕು, ಇಲ್ಲ ನಿಮ್ ಧರ್ಮನೇ ಶ್ರೇಷ್ಠ ಅಂತಂದ್ರೆ ನೀವು ಕಾಡಿಗೆ ಹೋಗ್ಬೇಕು, ಡಿಸೈಡ್ ಮಾಡ್ರಿ ಅಂತಂದ ಅವನು. ಮತ್ತೆ ನಿಮ್ಮ ಧರ್ಮ ಏನಿದೆಯಲ್ಲ ಆ ಅಧರ್ಮಗಳನ್ನ ಪರಿವರ್ತನೆ ಮಾಡಕ್ಕೆ ಇಂಪಾಸಿಬಲ್, ಅದು ಆಗದೇ ಇಲ್ಲ ಅದು. ಸೊ ಆ ಕಾರಣದಿಂದ ನೀವು ಡಿಸೈಡ್ ಮಾಡಿ ಫಸ್ಟು, ನಿಮಗೆ ಹಸ್ತಿನಾವತಿ ರಾಜ್ಯ ಬೇಕಾ ಅಥವಾ ನಿಮಗೆ ಅರಣ್ಯ ಬೇಕಾ? ನಿಮ್ ಧರ್ಮನೇ ಮುಖ್ಯನಾಗೈತಂದ್ರೆ ಅರಣ್ಯಕ್ಕೆ ಹೋಗ್ಬೋದು. ಇಲ್ಲ ನಾವು ಧರ್ಮದಿಂದ ರಾಜ್ಯ ಕಟ್ತೀವಿ ಅಂತಂದ್ರೆ ಅಧರ್ಮಿಗಳ ಜೊತೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅಧರ್ಮಿಗಳ ಜೊತೆ ಯುದ್ಧ ಮಾಡುವಾಗ ನಾವು ಒಂದಿಷ್ಟು ಉಪಾಯಗಳನ್ನ ಕಂಡುಕೊಳ್ಬೇಕಾಗತ್ತೆ. ಹಾಗೆ ನಮ್ಮ ಒಳಗಡೆಗೆ ಈ ಅಧ್ಯಾಸ ಅಂತಕ್ಕಂಥದ್ದು ಅಜ್ಞಾನದಿಂದ ಕಟ್ಟಿರ್ತಕ್ಕಂಥ ಸೌದೆ, ಅದು ಪಿಲ್ಲರ್. ಅದು ಬಹಳ ಕರುಣೆ, ಮೋಹ ಹೋಗ್ಬಿಟ್ಟು ಕರುಣೆ ಆಗಿಬಿಡ್ತದೆ. ಅವಾಗ ಮನುಷ್ಯ ವೀಕ್ ಆಗಿಬಿಡ್ತಾನೆ. ಮೋಹ ಯಾವುದು, ಕರುಣೆ ಯಾವುದು, ಕಂಗಾಲ ಆಗಿಬಿಡ್ತಾನೆ ಅವನು. ಪ್ರೀತಿ ಹೋಗ್ಬಿಟ್ಟು ಕಾಮ ಆಗಿಬಿಡ್ತದೆ. ಕಾಮನೆ ಪ್ರೀತಿ ತರ ವರ್ತನೆ ಮಾಡ್ತದೆ. ಅವಾಗ ಪ್ರೀತಿಗೆ ಕಾಮಕ್ಕೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅಸಹಾಯಕತೆ ಹೋಗ್ಬಿಟ್ಟು ಕ್ರೋಧ ಆಗಿಬಿಡ್ತದೆ. ಈ ತರ ಅನೇಕ ರೀತಿಯಾಗಿರ್ತಕ್ಕಂತಹ ಒಳಗಡೆಗೆ ದ್ವಂದ್ವಗಳಿದಾವ. ಅವು ಗೊತ್ತೇ ಆಗೋದಿಲ್ಲ. ಅವು ಯಾಕೆ ಗೊತ್ತಾಗಲ್ಲ ಅಂತಂದ್ರೆ ಅವು ಎಲ್ಲವೂ ಕೂಡ ಅಡಿಪಾಯ ಅಜ್ಞಾನದಿಂದನೇ ನಿರ್ಮಾಣ ಆಗಿಬಿಟ್ಟವ. ಅದಕ್ಕೆ ನೋಡಿ ನೀವು ಕೃಷ್ಣ ಎಲ್ಲ ಧರ್ಮಗಳನ್ನ ಮುರಿದು ಬಿಟ್ಟ. ತುಡಿಸಿದಂತ ಧರ್ಮ ಇತ್ತು, ಮುರಿದು ಹಾಕಿಬಿಟ್ಟ. ಯಾಕಂದ್ರೆ ನಿನ್ನ ಧರ್ಮ ಅಜ್ಞಾನಕ್ಕೆ ಅಗ್ನಿ ಕಟ್ಟಿಗೆ ಆಗ್ಬಾರ್ದು ಅಂತಂದ ಅವನು. ಹಾಗೆ ನಿಮ್ಮ ಪಾಂಡವರಿಗೆ ಹೇಳಿದ, ನಿಮ್ಮದು ಏನು ಧರ್ಮ ಇದೆಯೋ ಅದು ಕೌರವರ ಅಧರ್ಮಕ್ಕೆ ಪುಷ್ಟಿ ಕೊಡಬಾರದು. ಅದು ಇದನ್ನ ಹೇಳಿರ್ತಕ್ಕಂಥದ್ದು ಹೊರಗಡೆ ಸುಮ್ಮನೆ ಎಕ್ಸಾಂಪಲ್. ಹಾಗೆ ನಮ್ಮೊಳಗಡೆ ಕೂಡ ಯಾವುದನ್ನ ನಾವು ಒಳ್ಳೆಯವರು ಅನ್ಕೊಂಡು ಏನು ಕೆಲವೊಂದು ಇದು ಸರಿ ಅನ್ಕೊಂಡು ಯಾವುದನ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದ್ದೀವಿ, ಅಂತಹ ಎಲ್ಲ ಸಂಕಲ್ಪಗಳನ್ನ ಎಲ್ಲವನ್ನ ಮೀರಿ ನಿಲ್ಲಬೇಕಾಗತ್ತೆ, ಎಲ್ಲವನ್ನ ತ್ಯಜಿಸ್ಬೇಕಾಗತ್ತೆ. ಯಾಕಂತಂದ್ರೆ ಈ ಎಲ್ಲವೂ ಕೂಡ ಅಜ್ಞಾನದ ಜನಕ.
ಅಜ್ಞಾನವೇ ತಂದೆ, ಇದಕ್ಕೆ ಮನಸ್ಸೇ ಅದಕ್ಕೆ ತಾಯಿ. ಅಜ್ಞಾನದಿಂದ ಮನಸ್ಸಲ್ಲಿ ಹುಟ್ಟಿರ್ತಕ್ಕಂತಹ ಈ ಥಾಟ್ಸ್ಗಳೇನಿದಾವ ಅವು ಎಲ್ಲವೂ ಕೂಡ ಧೃತರಾಷ್ಟ್ರನ ಮಕ್ಕಳೇ. ಸೊ ಹಾಗಾಗಿ ನಮಗೆ ಆಚಾರ್ಯ ಶಂಕರರು ಇಲ್ಲೊಂದು ಕ್ಲೂ ಕೊಡ್ತಾ ಇದ್ದಾರೆ. ನಾವು ಧ್ಯಾನ ಕೂತ್ಕೊಂಡಾಗ ಒಂದ್ ಸ್ವಲ್ಪ ಹೊತ್ತು ಇವುಟ್ರನ್ನೆಲ್ಲ ಇವೆಲ್ಲವೂ ಕೂಡ ಅಜ್ಞಾನದಿಂದ ಜನಿಸಿರ್ತಕ್ಕಂಥವು ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕಲ್ವಾ, ಅದಷ್ಟು ಸ್ವಲ್ಪ ದೃಢ ಆಗ್ಬೇಕು. ನನ್ನನ್ನ ಒಬ್ಬರು ಕೇಳ್ತಾ ಇದ್ರು, ಇಲ್ರಿ ಧ್ಯಾನಕ್ಕೆ ಕುಂತುಕೊಂಡಾಗ ನನಗೆ ರಾಮನ ಮೂರ್ತಿ ಬರ್ತದ, ಅದು ರಿಯಲ್ ಅಲ್ವಾ ಅಂತಂದ್ರು. ಏನ್ ಹೇಳ್ಬೇಕು? ಸೊ ಆಮೇಲೆ ಮತ್ತೆ ಅವ್ರ ನಂಬಿಕೆಯನ್ನು ಕೂಡ ಕೆಡಿಸ್ಬಾರ್ದು ಅಂತ ಹೇಳ್ಬಿಟ್ಟು, ಓಕೆ ನೀವೇನು ಮನೇಲಿನ ಪ್ರಾಕ್ಟೀಸ್ ಮಾಡ್ರಿ, ಬಟ್ ಇಲ್ಲಿ ಮಾತ್ರ ಆ ರಾಮನ ತಂದ್ಕೊಬೇಡ್ರಿ, ಓಂಕಾರ ತಂದ್ಕೊಳ್ಳಿ ಅಂತ ಹೇಳಿದೆ ನಾನು. ಮನೇಲಿ ಕರೆಕ್ಟ್ ಇರ್ಬೋದು ಹೆಂಗು ಮಾಡಿ, ಬಟ್ ಇಲ್ಲಿ ಮಾತ್ರ ನಮ್ಮ ಟ್ರೀಟ್ಮೆಂಟಿಗೆ ಬಂದಿದ್ದೀರಿ, ಹಾಗಾಗಿ ಇಲ್ಲಿ ನಾವೇನು ಓಂ ಅಂತ ಹೇಳ್ತೀವಿ ಆ ಓಂ ತಂದುಕೊಳ್ಳಕ್ ಪ್ರಯತ್ನ ಮಾಡಿ. ಸಾಧ್ಯ ಇಲ್ಲ ಸರ್, ನನಗೆ ರಾಮ ಬಿಟ್ಟರೆ ಯಾರು ಬರೋದಿಲ್ಲ. ಅರೆ ರಾಮ ಬಿಟ್ಟರೆ ಯಾರು ಬರೋದಿಲ್ಲ ಅಂತಂದ್ರೆ ರಾಮನ ಜೊತೆಗಿರ್ತಕ್ಕಂತಹ ಮತ್ತೆ ಥಾಟ್ಸ್ಗಳು ಕೂಡ ಹಂಗೆ ಉಳ್ಕೊಳ್ತಾವ. ಅಧ್ಯಾನ ಹೆಂಗಾಗತ್ತೆ? ಅದು ಧ್ಯಾನ ಆಗೋದಿಲ್ಲ ಅದು. ಸೊ ಹಾಗಾಗಿ ಕೆಲವೊಂದು ವಿಷಯಗಳಲ್ಲಿ ಬಹಳ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥದ್ದಿದ್ರೂ ಕೂಡ ಅದನ್ನ ತ್ಯಜಿಸ್ಬಿಟ್ಟು ಸ್ವಲ್ಪ ಹೊತ್ತು ಸಾಕ್ಷಿ ಭಾವದಲ್ಲಿ ಪ್ರಾಕ್ಟೀಸ್ ಮಾಡೋದು ಕಲಿಬೇಕು. ಯಾರು ಈ ರೀತಿಯಾಗಿ ಸಾಕ್ಷಿ ಭಾವದಲ್ಲಿ ನಿಲ್ತಾರೆ, ಆಗ ಈ ಅಧ್ಯಾಸದಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ಸೌದೆಗಳು ಅಗ್ನಿ ಸ್ಪರ್ಶದಿಂದ ಹೆಂಗ ಅದು ಉರಿದು ನಾಶವಾಗುತ್ತೆ, ಹಾಗೆ ಈ ಸಾಕ್ಷಿ ಎನ್ನುವಂತಹ ಒಂದು ಪ್ರಯೋಗದಿಂದ ನಾವು ಸ್ವಲ್ಪ ಹೊತ್ತು ಎಲ್ಲ ಥಾಟ್ಸ್ಗಳನ್ನ ಕಳ್ಕೊಂಡ್ಬಿಟ್ಟು ಥಾಟ್ಸ್ ಲೆಸ್ ಅಂತಂದ್ಗಳಿಗೆ ಅದು ಶೂನ್ಯ ಸ್ಥಿತಿ ಅಲ್ಲ. ನಿನ್ನೆ ಯಾರೋ ಒಬ್ರು ಕೇಳ್ತಾ ಇದ್ರಲ್ವಾ, ಅದು ಶೂನ್ಯ ಸ್ಥಿತಿ ಅಂದ್ರೆ ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ. ಇಲ್ಲಿ ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಹೇಳುತ್ತೆ ಇಲ್ಲ, ನೋಡೋನಿದಾನಲ್ವಾ. ಸಾಕ್ಷಿ ಅಂದ್ರೆ ಶ್ರೀಕಾರ ಅಂತ, ನೋಡೋನಿದಾನಲ್ವ. ನೋಡೋನು ಇಲ್ಲ ಅಂತಂದಾಗ ಅದು ಶೂನ್ಯ ಸ್ಥಿತಿ ಆಗುತ್ತೆ. ಏನು ಇಲ್ಲದೆ ಇರ್ತಕ್ಕಂಥದ್ದು ಶೂನ್ಯ ಸ್ಥಿತಿ ಅಲ್ಲ, ಏನು ಇಲ್ಲದೆ ಇರ್ತಕ್ಕಂಥದ್ದು ಅದು ಸೊ ಇರುವಿಕೆ ಸ್ಥಿತಿ. ಅದು ಅದಕ್ಕೆ ಅವನನ್ನ ನಿರ್ಗುಣ ನಿರಾಕಾರ ನಿರಂಜನ ಅಂತ ಕರೆದಿರೋದು. ನಿರ್ಗುಣ ನಿರಂಜನ ನಿರಾಕಾರ ಅಂತಂದ್ರೆ ಶೂನ್ಯ ಸ್ಥಿತಿ ಅಲ್ಲ ಪರಮಾತ್ಮನಂದು. ಶೂನ್ಯನಾಗಿ ಬಿಟ್ಟಿತ್ತಂದ್ರೆ ಜಗತ್ತಿನ ಸೃಷ್ಟಿ ಮಾಡ್ತಿದ್ದ ಅವನು. ಅದು ಒಂದು ಬಿಟ್ವೀನ್ ಮಧ್ಯದಲ್ಲಿ ಒಂದು ಹಂತ ಅದು. ಸೊ ಹಾಗಾಗಿ ಅದು ಸಾಕ್ಷಿ ಅಂತಕ್ಕಂಥದ್ದು ಸ್ವರೂಪ ಸ್ಥಿತಿ. ಹೆಂಗ ನಾವು ನಿರ್ಗುಣ ನಿರಾಕಾರ ನಿರಂಜನ ಅಂತ ಕರಿತೀವೋ ಹಾಗೆ ಎರಡು ಕಡೆ ಅವರು ಸಾಕ್ಷಿಣಃ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಾಕ್ಷಿ ಅಂತಕ್ಕಂಥದ್ದು ಕೂಡ ಒಂದು ಪರಮಾತ್ಮನ ಸ್ಥಿತಿ, ಅದು ಅಸಂಗ ಸ್ಥಿತಿ, ಅದು ಸಾಕ್ಷಿ ಸ್ಥಿತಿ. ಅಂತಹ ಸಾಕ್ಷಿ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಪೂರಕವಾಗಿ ನಮಗೆ ಈ ಎಲ್ಲ ಉಪಾಯಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ನಿಮಗೆ ಡೌಟ್ ಇದ್ರೆ, ಕ್ಲಾರಿಟಿ ಇದ್ರೆ, ಏನಾರು ಅರ್ಥ ಇದ್ರೆ ಕೇಳ್ಬೋದು.
ಸೊ ಯಾರಿಗೆ ಏನ್ ಪ್ರಶ್ನೆ ಇಲ್ವಾ? ಪ್ರಶ್ನೆ ಇಲ್ವಾ ಅಥವಾ ಪ್ರಶ್ನೆ ಕೇಳಕ್ ಬರ್ತಾ ಇಲ್ವಾ? ಅದ್ ನಂಗೆ ಕೇಳಿಕ್ ಬರುದಿಲ್ಲ, ಆದ್ರೆ ನನ್ಗೆ ತಿಳಿದಷ್ಟು ಒಟ್ಟು ಕೇಳ್ತೇನೆ ಸರ್. ಅದು ಒಮ್ಮೊಮ್ಮೆ ನಾವು ಧ್ಯಾನದಲ್ಲಿ ಕೂತಾಗ ಆಕ್ಚುಲಿ ನಿದ್ರೆ ಬರುದಿಲ್ಲ, ಆದ್ರೆ ಸ್ವಲ್ಪ ಹೊತ್ತು ಎಲ್ಲಿಯೋ ಹೋದಂದ್ರೆ ಯಾವ ಸ್ಥಿತಿ ಅಂತದ್ದು ಹೇಳಲಿಕ್ಕೆ ಸಹ ಬರುದಿಲ್ಲ. ಹಾಗೆ ಆಗ್ತೇವೆ, ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ತೇವೆ, ಏನು ಕಾಣುದಿಲ್ಲ ಸಹ, ಏನು ಅರಿವಿಗೆ ಬರುದಿಲ್ಲ ಸಹ. ಅದು ನಾವು ಯಾವ ತರ ತಗೊಳ್ಬೇಕು ಸರ್? ನಿದ್ರಾಸ್ಥಿತಿ. ನಿದ್ರಾಸ್ಥಿತಿ ಅದು ಅಷ್ಟೇ. ಅಲ್ಲ, ನಿದ್ದೆ ಮಾಡಿದಾಗ ಅನುಭವ ಆಗುದಿಲ್ಲ, ಫ್ರೆಶ್ ಆಗಿರ್ತದೆ, ಹಾಗೆ ಕೇಳಿದ್ರೆ. ಅಲ್ಲ, ಏನ್ ಗೊತ್ತಿಲ್ಲ ಅಂತಂದ್ರೆ ನಿದ್ರಾಸ್ಥಿತಿ ಅಲ್ವಾ? ಯೋಚನೆಗಳು ಇಲ್ಲದ ಅದನ್ನ ಏನನ್ನ ಯಾವ್ದು ಗೊತ್ತಾಗದಿರ್ತಕ್ಕಂಥದ್ದು ಇದೆಯೋ ಅದನ್ನ ನೋಡ್ಬೇಕಂತಾರ ಅವರು. ನೀನು ಕಳ್ಕೊಳ್ಬಾರ್ದು. ಕಳ್ಕೊಂಡೆ ಅಂತಂದ್ರೆ ಅದು ಸ್ವಪ್ನ ಸ್ಥಿತಿನಾಗಿ ಬಿಡ್ತದಲ್ವಾ? ಅದನ್ನ ನಾವು ತಿಳ್ಕೊಳ್ಬೇಕು, ಅರಿವಿನಲ್ಲಿ ಇರ್ಬೇಕಾ. ನಾನ್ ನೋಡ್ತಾ ಇದ್ದೀನಿ, ಏನಾರ ಬರಲ್ಲ, ಅದು ಗಾಢಂಧ ಕಾರನಿರ್ಲಿ, ಘೋರ ಕಾರನಿರ್ಲಿ, ಬೇಕರ ಕಾರನಿರ್ಲಿ, ಸೌಮ್ಯ ವಾಟ್ ಎವರ್ ಎಲ್ಲಾನು ನೋಡ್ಬೇಕು. ನಾನ್ ಜಸ್ಟ್ ನೋಡೋನು. ಸರಿ ಸರಿ ಸರ್. ಅದು ನಿನ್ನೆ ಕ್ಲಾಸಲ್ಲಿ ಅದು ಶಾಸ್ತ್ರದ ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕಂದ್ರೂ ಅದು ಬಲಿಷ್ಠವಾಗಿ ನಿಲ್ಲಲ್ಲ, ಯಾಕಂದ್ರೆ ಅದರ ಬೇರುಗಳು ಅದು ಕಾನ್ಶಿಯಸ್ ಮೈಂಡ್ ನಲ್ಲಿ ಇಲ್ಲ ಅಂತ ಹೇಳಿದ್ರಿ, ಅದು ಸರಿಯಾ? ಇಲ್ಲ, ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದಾವ, ಸಬ್ ಕಾನ್ಶಿಯಸ್ ಇಲ್ಲ ಅಂತ ಹೇಳಿ. ಸಬ್ ಕಾನ್ಶಿಯಸ್, ಅದೇ ನೀವು ಕಾನ್ಶಿಯಸ್ ಅಂದಾಗ ಆಯ್ತು, ಅದು ಬರ್ಕೊಳ್ಳುವಾಗ ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಲ್ಲ. ಸಬ್ ಕಾನ್ಶಿಯಸ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಹಳೆ ವಾಸನೆಗಳಿರ್ತಾ ಅದನ್ನ ಛಿದ್ರ ಮಾಡ್ತದೆ, ಸೊ ಅದು ಫಾರ್ಮ್ ಆಗ್ಲಿಲ್ಲ ಅಂತ. ಮತ್ತೆ ಇನ್ನೊಂದು ಹೇಳಿದೆ ನಾನು, ಅಂದ್ರೆ ಆಗಿತ್ತು ಅಂದ್ರೆ ಮತ್ತೆ ಸ್ಪಿರಿಚುವಲ್ ಇವೆಲ್ಲನೂ ಮತ್ತೆ ಸಬ್ ಕಾನ್ಶಿಯಸ್ ಅಲ್ಲಿ ಇಲ್ವಾ, ಹಂಗಾರ ಇಲ್ಲದೆ ಇದ್ರೆ ನಾವ್ಯಾಕೆ ಶಾಸ್ತ್ರಕ್ಕೆ ಬರ್ತಿದ್ವಿ ಅಂತ ಒಂದು ಥಾಟ್ಸ್ ಬರ್ತದಲ್ವಾ? ಹೌದು. ಸಬ್ ಕಾನ್ಶಿಯಸ್ ಅಲ್ಲಿ ಜಸ್ಟ್ ಒಂದು ಮಿಂಚುತ್ತರ ಇರ್ತದೆ ಅಷ್ಟೇನೆ, ಅದೊಂದು ಫಾರ್ಮ್ ಆಗಿರಂಗಿಲ್ಲ ಅದು. ಹೌದೌದು, ಅದು ಸಾಮಾನ್ಯ ಯೋಚನೆ ಜೊತೆಗೆ ಮಿಕ್ಸ್ ಆಗಿ ಹೋಗುತ್ತೆ. ಯಾವ್ದಾದ್ರೂ ಒಂದು ತುಂಬಾ ಸಂದರ್ಭ ಬಂದಾಗ ಮಾತ್ರ ಅದು ಅರಿವಿಗೆ ಬರ್ತದ, ಅಂದ್ರೆ ಕಾನ್ಶಿಯಸ್ ಮೈಂಡಿಗೆ ಬರ್ತದ. ಜೀವನದಲ್ಲಿ ತಿರುಗಿ ಇಂತ ಯಾಕೆ ಇದನ್ನ ಮಾಡ್ಬಾರ್ದು, ನಾನು ಈ ರೀತಿಯಾಗಿ ಜೀವನ ತಗೊಳ್ಬೇಕಂತ ಅನ್ಕೊಂಡಿರ್ತೀವಿ ಅಷ್ಟೇನೆ. ಅದು ಒಂದೇ ಥಾಟ್ಸ್ ಆಗಿರ್ತದೆ ಬಿಟ್ರೆ ಮತ್ತೆ ಅದನ್ನ ಫಾಲೋ ಮಾಡೋದಿಲ್ಲ, ಮತ್ತೆ ಯಥಾ ರೀತಿ. ಅಂದ್ರೆ ಅದು ಜಸ್ಟ್ ಬೆಳಕಿದ್ದಂಗದ, ಅದು ಒಂದು ಫಾರ್ಮ್ ಆಗಿಲ್ಲ. ಫಾರ್ಮ್ ಆಗ್ಬೇಕಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕದು. ಪ್ರಾಕ್ಟೀಸ್ ಮಾಡಿದಾಗ ಅವಾಗ ಅದು ಒಂದು ವೃತ್ತಿಯಾಗಿ ಫಾರ್ಮ್ ಆಗುತ್ತೆ ಅದು. ಓಕೆ, ಸರಿನಾ? ಇನ್ನು ಎಲ್ಲರೇನು ಡೌಟ್ ಇಲ್ಲ ಇದರಲ್ಲಿ? ನಾಳೆ ನಾನು ಪುನಃ ವಾಸನಾ ತ್ಯಾಗದ ಬಗ್ಗೆ ಕೇಳಿದಾಗ ಇದನ್ನ ನೀಟಾಗಿ ಹೇಳ್ಬೇಕು, ಅದನ್ನ ಬಿಟ್ಟು ಏನೇನು ಹೇಳ್ಬಾರ್ದು ಕಲ್ಪನೆ ಮಾಡಿಕೊಂಡು. ಯಾಕೆ ಇದರ ಈ ಸಬ್ಜೆಕ್ಟ್ ಅಲ್ಲೇ ಫಾರ್ಮ್ ಆಗಿರ್ಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಒಬ್ರು ಯಾರ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಾನು ತುಂಬಾ ಅಬ್ಸರ್ವ್ ಮಾಡಿದಿರ್ತೀನಿ, ಒಬ್ರು ಒಂದು ಕಾನ್ಸೆಪ್ಟ್ ಹೇಳಿಬಿಟ್ರಂದ್ರೆ ಎಲ್ಲರೂ ಅದೇ ಕಾನ್ಸೆಪ್ಟ್ ಸುತ್ತನೇ ಇರ್ತಿರ್ತೀರಿ ಕಂಪ್ಲೀಟ್ ಆಗಿ. ಕೆಲವೊಂದಿಷ್ಟು ಜನ ಹಾಗಾಗ್ಬಾರ್ದು. ಅದಕ್ಕೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಯೋಗ, ಒಂದು ಸ್ವಲ್ಪ ಸ್ವಯಂ ಆಗಿ ವಿಚಾರ ಮಾಡಿ ಒಂದು ಥಾಟ್ಸ್ಗಳನ್ನ ಬರ್ಕೊಂಡಿಟ್ಕೋಬೇಕು. ಬರ್ಕೊಂಡಿಟ್ಕೊಂಡಾಗ ಅವಾಗ ಅದು ಆ ಒಂದು ಥಾಟ್ಸ್ ನಿಮ್ಮದು, ಆ ಥಾಟ್ಸ್ ಮೇಲೆ ನೀವು ಹೇಳುವಂತ ಪ್ರಯತ್ನ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಅದು ಹೊಸತನ ಇರಬೇಕು ಪ್ರತಿ ಒಂದು ಇದರಲ್ಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಧನ್ಯವಾದ ಸರ್. ಧನ್ಯವಾದ ಗುರುಗಳೇ. ಧನ್ಯವಾದ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.